ಫ್ರೆಂಡ್ಸ್, ದವಾಸ್ಪೇಟೆ ಜೈನ್ ಹೋಟ್ಲ್ ಹತ್ರ ಇದು ಡಿವೈಡ್ರ್ ಬರುತ್ತಲ್ಲ, ಡಿವೈಡ್ರ್ ಹತ್ಬಿಟ್ಟು ಸೆಂಟ್ರಲ್ ಹೋಗ್ಬಿಟ್ಟಿದೆ ಗಾಡಿ. ಯಾವ ಸ್ಪೀಡಲ್ಲಿ ಬಂದಿದ್ದಾನ ಸೀದಾ ಹೋಗ್ಬಿಟ್ಟಿದೆ ಎಲ್ಲ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಸ್ಟಾಗ್ರಾಮಲ್ಲೂ ನಂದು ಇದೇ ಐ ಡಿ ಇರೋದು, ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು, ಅದರಲ್ಲೂ ಫಾಲೋ ಮಾಡಿ. ಇವತ್ತು ವಿಡಿಯೋ ಏನಪ್ಪ ಅಂತಂದರೆ, ಬೈಲಹೊಂಗಲ ಖಾಲಿ ಮಾಡಿ ಅಲ್ಲಿಂದ ಮತ್ತೆ ಎಲ್ಲಿಗಪ್ಪ ಅಂದರೆ ಮೊನ್ನೆ ಲೋಡ್ ಮಾಡಿದ್ವಲ್ಲ ಈರುಳ್ಳಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಲೋಡಿಗೆ. ಏನೋ ಅವರು ಪಾರ್ಟಿನೇ ಫೋನ್ ಮಾಡಿದ್ರು, ಮೊನ್ನೆ ಲೋಡ್ ಮಾಡ್ಕೊಂಡು ಹೋಗಿದ್ವಲ್ಲ ಅವರೇನೇ, ಬನ್ನಿ ಲೋಡ್ ಇದೆ ಇನ್ನೊಂದು ಅಂತ ಹೇಳಿದರು. ಸೊ ಇನ್ನೊಂದು ಟ್ರಿಪ್ ಮಾಡಿದರೆ ಇಲ್ಲೇ ಏನಾದರೂ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಕಂತು ಕಟ್ಬೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ಭಾಳ ಹೆಲ್ಪ್ ಆಗುತ್ತೆ. ನೋಡೋಣ ಬನ್ನಿ. ಇವಾಗ ಎಲ್ಲಪ್ಪ ಅಂದರೆ ಲೋಕಾಪುರ ಇನ್ನೊಂದು 10 ಕಿಲೋಮೀಟ್ರ್ ಐತೆ. ಲೋಕಾಪುರ ಆದಮೇಲೆ ಬಾಗಲಕೋಟೆಯಿಂದ ಹುನಗುಂದದಿಂದ ಅವತ್ತು ಹೋಗಿದ್ವಲ್ಲ ದನ್ನೂರಿಂದ ನೇವಿಗೇರಿಗೆ ಹೋಗಬೇಕು. ಅಲ್ಲೇ ಲೋಡ್ ಆಗೋದು ನಮ್ಮ ಗಾಡಿ. ಬನ್ನಿ ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಪಟ್ಟದಕಲ್ಲು, ಐಹೊಳೆ ಎಲ್ಲ ಹಿಂಗೆ ಹೋಗೋದು. ನಾವು ಸ್ಕೂಲಲ್ಲಿದ್ದಾಗ ಹೇಳ್ತಿದ್ರು, ಕೂಡಲ ಸಂಗಮ, ಪಟ್ಟದಕಲ್ಲು, ಐಹೊಳೆ ಇಲ್ಲೆಲ್ಲ ಟೂರಿಗೆ ಹೋಗ್ಬೇಕು ಹಾಗೆ ಹೀಗೆ ಅಂತ. ನಮಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. ಇವಾಗ ಇಲ್ಲೇ ಸುತ್ತಾ ಇದ್ದೀವಿ, ಹೋಗಿ ನೋಡೋಕ್ಕಾಗಲ್ಲ. ನಮ್ಮ ಡ್ಯೂಟಿನೇ ಅಂತದ್ದು, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಯಾರು ನೋಡೋಕ್ಕಾಗದಿರೋ ಪ್ಲೇಸ್ಗಳನ್ನು ನೋಡೋದಂದರೆ ನಮ್ಮ ಲಾರಿ ಡ್ರೈವರ್ಗಳೇ. ಯಾಕಂದರೆ ಅವ್ರು ಹೋಗದೇ ಇರೋಂಥ ಪ್ಲೇಸ್ಗಳೇ ಇರಲ್ಲ. ಸೊ ನೋಡಿ, ಇಲ್ಲೇ ಇದ್ರೂ ನಮ್ಮ ಕೈಯಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಅವರು ಎಲ್ಲ ಪ್ಲೇಸ್ಗಳನ್ನ ನೋಡ್ತಾರೆ, ಬಟ್ ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕಂದರೆ ಟೈಮ್ ಸಿಗಲ್ಲ, ಲೋಡ್ಸ್ ಇರುತ್ತೆ, ಆದರೂ ಇರುತ್ತೆ, ಹಂಗಾಗಿ ಅವರು ನೋಡೋಕ್ಕಾಗಲ್ಲ. ಬನ್ನಿ, ಇವಾಗ ನಾನು ಹುನಗುಂದ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೀಗೆ ಇಲ್ಲಿಂದ ಅಮ್ಮೆನ್ಗಾಡಿಂದ ಏನೋ ಲೆಫ್ಟಿಗೆ ಓಡ್ಕೋಬೇಕಂತೆ. ಆ ಲೆಫ್ಟಿಗೆ ತೊಗೊಂಡು ಹೋದರೆ ಸೀದಾ ಇದಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರು ಇನ್ನೊಬ್ಬ ಗಾಡಿಯವರು. ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್. ರಾತ್ರಿನೇ ಬಂದು ಇಲ್ಲಿ ಮಲ್ಕೊಂಡಿದ್ದೆ. ಇಲ್ಲಪ್ಪ ಅಂದರೆ ಮೊನ್ನೆ ಲೋಡ್ ಮಾಡಿದ್ವಲ್ಲ ಅದೇ ಊರಲ್ಲಿ, ನೇವಿಗೇರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಇವಾಗ ಆಲ್ರೆಡಿ ಒಂದು 30 ಪ್ಯಾಕೆಟ್ ಹಾಕ್ಯಾರೆ. ಇನ್ನೊಂದು ಟ್ಯಾಕ್ಟ್ರಲ್ಲಿ ಒಂದು 50 ಪ್ಯಾಕೆಟ್ ತಂದಿದ್ದಾರೆ. ಎಲ್ಲ ರೋಡಲ್ಲೇ ನಿಲ್ಸೋದು ಗಾಡಿನ, ಎಲ್ಲ ತಂದು ಹಾಕ್ತಾರೆ. ಟೆನ್ಷನ್ ಇಲ್ಲ, ಒಳಗೆ ಹೊಡೆಯಂಗಿಲ್ಲ ಗಾಡಿನ, ಯಾಕಂದರೆ ಇಲ್ಲ ತೊಂದರೆ ಆಗ್ತದೆ ನಮಗೆ. ಗಾಡಿಗೆ ಏನಾರು ಏನಾರು ಆದರೆ ನಡ್ಕೊಳ್ಳೋ ಅಂಥ ಶಕ್ತಿ ಇರಲ್ಲ. ಯಾಕಂದರೆ ಅವ ನಮ್ಮ ಲಕ್ಷ್ಮಿಗಳು ಅಂದ್ರಿ. ಇದೇ ಟ್ಯಾಕ್ಟ್ರಲ್ಲಿ ತಂದಾಕಿ ನೋಡ್ರಿ. ಈ ಕಡೆ ಮಾಡೋದಂಗೆ ಡೆಕೋರೇಷನ್ಗಳು ಭಾರಿ ಮಾಡಿಸ್ತಾರೆ. ಏನು ಇದು ಪಪ್ಪ ಸ್ಪೀಕರ್ ಬಾಕ್ಸ್ ನೋಡ್ರಿ. ಇವನ್ನ ಮೇಲ್ಗಡೆವು ಒಂದು 14 ಇಂಚ್ ಇರ್ಬೋದೇನಪ್ಪ, 14 12 ಇಂಚ್ ಇದ್ದಾವೆ. ಕೆಳಗಡೆ ಒಂದು 10 ಇಂಚು. ಟೇಪ್ ಕಡೆ ಆಂಪು ಭಾರಿ ಮಾಡಿಸಿದಾರೆ ಬಿಟ್ರಿ ಗಾಡಿ. ಇಲ್ಲೆಲ್ಲ ಹಿಂಗೆ ಇರೋದು ನೋಡ್ರಿ. ಫಸ್ಟು ಇದು ಮುದಳು ವುಡ್ ಇರ್ಬೇಕು ಮೋಸ್ಟ್ಲಿ. ಬನ್ನಿ, ಇನ್ನೊಂದು 100 ಪ್ಯಾಕೆಟ್ ಹಾಕಿದರೆ ಲೋಡ್ ಆಯಿತು. ಬಟ್ ಟೈಮ್ ಬಂದು 12:20. ಇನ್ನೊಂದು 1 ಅವರಲ್ಲಿ ಲೋಡ್ ಆಗುತ್ತೆ. ಲೋಡ್ ಆಯಿತು ಅಂದರೆ 1-1:15 ಬಿಟ್ಟರು
ನೋಡೋಣ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಹೋಗೋಣ, ಆರಾಮಾಗಿ ಹೋಗೋಣ. ಬೆಳಗ್ಗೆ ಎಂಥದ್ದು ತಿಂಡಿ ತಂದು ಕೊಟ್ಟಿದ್ರು, ಮಂಡಕ್ಕಿ ಅಂತ, ದೋಸೆ ಮಂಡಕ್ಕಿನೆಲ್ಲ ಇತ್ತು, ಒಣ ಮಂಡಕ್ಕಿನೆಲ್ಲ ಆ ಥರ ಇತ್ತು. ಅದನ್ನೇ ತಿಂದ್ವಿ, ಮತ್ತೇನು ಮಾಡೋಕ್ಕಾಗಲ್ಲ. ನಮ್ಮ ಮಳೆಯ ಬೇರೆ ಹೊಟ್ಟೆ ತಡ್ಕೊಳ್ಳಲ್ಲ. ಮೊನ್ನೆ ಹಿಂಗೆ ಸಿಟ್ಟಾಗಿ ಹೋಗ್ಬಿಟ್ಟಿದ್ದ, ಅದನ್ನ ಓದ್ ವಿಡಿಯೋದಲ್ಲಿ ನಾನು ಹೇಳೋಕ್ಕಾಗಲಿಲ್ಲ. ಸೊ ಅದಕ್ಕೇನೆ ದುಡ್ಡು ಇರುತ್ತೆ, ತಿನ್ನೋಕೆ ಹೋಟೆಲ್ ಇರ್ಗಳಿರಲ್ಲ. ನಾವು ಕೊಟ್ಟಂಥ ದುಡ್ಡಿಗೆ ಒಳ್ಳೆ ಊಟನೂ ಸಿಗಲ್ಲ ಈ ಹಳ್ಳಿಗಳಲ್ಲಿ, ಏನು ಮಾಡೋಕ್ಕೆ. ಇರಲಿ ಬನ್ನಿ, ಡ್ರೈವರ್ ಹಣೆ ಬರನೇ ಇಷ್ಟು, ಯಾರಾದ್ರೂ ಅಷ್ಟೇ. ಬನ್ನಿ ಮತ್ತೆ ವಿಡಿಯೋ ಮಾಡ್ತೀನಿ. ಲಾಸ್ಟು ತಾಡ್ಪಲ್ ಗಿಡ್ಪಲ್ಲೆಲ್ಲ ಹಾಕಿ, ತಾಡ್ಪಲ್ ಏನು ಹಾಕಲ್ಲ, ಮುಂದೆ ಮಳೆ ಬಂದರೆ ಹಾಕ್ತೀವಿ. ಈಗ ಹಗ್ಗ ಹಾಕ್ಕೊಂಡ್ಬಿಟ್ಟು ಹೋಗ್ತಾ ಇರೋದೇನೆ. ಅಲ್ಲೊಂದು 100 ರೂಪಾಯಿ ಕಿಟ್ಟಿದಾವಂತೆ, ಮಾಡ್ಕೊಂಡ್ಬಿಟ್ಟು ಹೋಗೋಣ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಗಾಡಿ ಲೋಡಿಗೆ ಬಿಟ್ಟು ಚಾನಲಲ್ಲೇ ಚಾನಲ್ ಇತ್ತು, ಸ್ನಾನ ಮಾಡೋಣ ಅಂತ ಬಂದ್ವಿ. ನಾನು ಸ್ನಾನ ಮಾಡಿದೆ, ನಮ್ಮ ಅಳಿಯ ಮಾಡ್ತಾ ಇದ್ದಾನೆ. ಚೆನ್ನಾಗಿದೆ ನೀರು. ಹೊಲ್ದಾಗಳ ನೀರು ಚೆನ್ನಾಗಿರ್ತವೆ. ಸ್ನಾನ ಮಾಡಿದ್ವಿ, ಊಟ ಮಾಡಿಲ್ಲ, ಊಟ ಮಾಡಬೇಕು. ಊಟ ಮಾಡಿ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 50 ಪ್ಯಾಕೆಟ್ ಹಾಕಿರೋ ಲೋಡ್ ಆಯ್ತು ಗಾಡಿ. ಮೇ ಬಿ ಲೋಡ್ ಆಗ್ತೈತೆ. ಇನ್ನೊಂದು ಸ್ವಲ್ಪ ಇದ್ದಾವೆ, ಹಾಕಿದ ತಕ್ಷಣ ಬಿಡೋದೇನೆ. ಅಲ್ಲಿ ಮುಂದೆ ಎಲ್ಲಾದರೂ ಹೋಗಿ ಊಟ ಮಾಡ್ಕೊಂಡು ಬಿಡ್ತಾರಣ್ಣ. ಬನ್ನಿ ಮುಂದೆ ವಿಡಿಯೋ ಮಾಡ್ತೀನಿ. ಲೋಡ್ ಆಯಿತು ಗಾಡಿ, ಊಟವಾಗಿತ್ತು, ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಇದೇ ರೈತರು ನೋಡ್ರಿ, ಮೇಲೆಲ್ಲ ಹತ್ತಿದ್ರು. ಒಂದು 4-5 ಜನ ಮೇಲೆ ಅದಾರ ಇವರು ಈ ಸಲ. ಹೋದ್ಸಲ ಇಬ್ಬರೇ ಇದ್ದರು, 4-5 ಜನ ಅದಾರೆ. ಭಾಳ ಹೊಟ್ಟೆ ಹೋಗಿತ್ತು. ಬೆಳಗ್ಗೆ ತಿಂಡಿನೂ ಕೂಡ ಸರಿ ಇರಲಿಲ್ಲ. ಸೊ ಹಂಗಾಗಿ ಊಟ ಮಾಡೋಣ ಅಂತಿಲ್ಲ ನಿಲ್ಸಿದ್ದೆ. ನೋಡ್ರಿ ಇವರೆಲ್ಲ ರೈತರು, ಗಾಡಿಗಳಷ್ಟು ಬರ್ತಾರೆ ಗಾಡಿಗೆ. ಬನ್ನಿ ಮುಂದೆ ವಿಡಿಯೋ ಮಾಡ್ತೇನೆ. ನೋಡಿ ಇವಾಗ ಹಿರಿಯೂರು ಬಂದೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ದು, ನಾನು ಸ್ಟಾಪ್ ಹೊಡ್ಕೊಂಬಂದಿದ್ದೀನಿ. ಏನು ಮಾಡೋದು, ರೈತರು ಒಂದು 7-8 ಜನ ಇದ್ದಾರೆ. ಅಷ್ಟರ ಮುಂದೆ ಮಳೆ ಬಂತು ಅಂತ ತಾಡ್ಪಲ್ ಹಾಕಿದ್ವಿ. ಸ್ವಲ್ಪ ಅಲ್ಲಿ ದುರ್ಗದ ಹತ್ರ ಬಂತು ಮಳೆ, ಹಂಗೆ ಹಾಕಿದ್ದೀವಿ ತಾಡ್ಪಲ್ನ. ಏನೋ ಬೇಕಾಬಿಟ್ಟು ಹಂಗೆ ಊಟಕ್ಕೆ ನಿಲ್ಲಿಸಿದ್ವಿ ಡಾಬಾದಕ್ಕೆ. ಇದು ನ್ಯೂ ಕೃಷ್ಣ ಡಾಬಾ ಅಂತ ಹೋಗ್ಬಿಟ್ಟು ಹಿರಿಯೂರಲ್ಲಿ. ಹೋದ್ಸಲ ಇಲ್ಲೇ ಊಟ ಮಾಡಿದ್ವಿ, ಈಗ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಬಿಟ್ಟಿದ್ದು. ಮತ್ತು ಹೊಸಪೇಟೆ ದಾಟಿಬಿಟ್ಟು ಅಲ್ಲೊಂದು ಸ್ವಲ್ಪ ಇದನ್ನು ತಿಂದು ಅಂತ ಟೀ ಕುಡ್ದು ಅಲ್ಲಿಂದ ಬಿಟ್ಟಿದ್ದು. ಮತ್ತೆಲ್ಲೂ ನಾನ್ ಸ್ಟಾಪು ಬಂದಿರೋದು. ಇನ್ನು ಶಿರಾ, ತುಮಕೂರು, ಬೆಂಗಳೂರು ಹೋಗ್ತೀವಿ. ಒಂದು 12-12:30 ಅವರು ಬೇಗ ಹೊರಟ್ರೆ ಬೇಗ ಹೋಗ್ಬಿಡ್ಬೋದು. ನೋಡೋಣ ಏನಾಗುತ್ತೋ. ಬನ್ನಿ ಊಟ ಮಾಡಿ ಮತ್ತೆ ಹೋಗ್ತೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ 12:30 ಬಂದಿದ್ದೆ. ಒಂದು ಗಂಟೆ, 12:30 1 ಗಂಟೆ ಮಲ್ಕೊಂಡು ಸೈಡ್ ಹಚ್ಕೊಂಡು. ಭಾರಿ ಅಂದ್ರೆ ಭಾರಿ ಬೇಜಾರಾಗ್ಬಿಡ್ತೈತಿ ಮಾರ್ಕೆಟಿಗೆ ಬಂದ್ಬಿಟ್ರೆ. ಏನು ಗಾಡಿ ತೆಗಿಬೇಕು ಹಾಕ್ಬೇಕು ಏನಂತ. ಇವಾಗ ಖಾಲಿ ಮಾಡ್ತಾ ಇದ್ದಾರೆ ನಮ್ಮ ಗಾಡಿನ. ಇಲ್ಲೇ ನಮ್ಮ ಮಂಜಣ್ಣವ್ರ ಗಾಡಿ ಐತಂತ ದಾವಣಗೆರೆ. ಬಾ ಅಂದರೂ ಹೋಗ್ತಾ ಇದ್ದೀನಿ. ಬನ್ನಿ ಇಲ್ಲ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಗಾಡಿ ಖಾಲಿ ಆಗ್ತೈತೆ. ಇನ್ನೊಂದು 2 ಅಟ್ಟಿ ಇದ್ದಾವೆ, ಅದು ಖಾಲಿ ಆಯ್ತು ಅಂದರೆ ಗಾಡಿ ಹೊರಗೆ ತಗೊಂಡೋಗಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಾಡಿಗೆ ಇಸ್ಕೊಂಡು ನೋಡೋಣ, ಏನಾದರೂ ಲೋಡ್ ಕೇಳೋಣ. ಇನ್ನೊಂದು ಏನಾಗ್ಬಿಟ್ಟೈತಪ್ಪ ಅಂತಂದರೆ, ಒಂದು ಸ್ಟೇರಿಂಗು ನಾಜಲ್ಲು ಒಂದು ಇದಾಗ್ಬಿಟ್ಟೈತೆ, ಕಟ್ಟಾಗ್ಬಿಟ್ಟೈತೆ. ಆಯಿಲ್ ಬೇರೆ ಲೀಕೇಜ್ ಆಗ್ತೈತೆ. ನಿನ್ನೆ ಟೈಟ್ ಮಾಡಿದ್ವಿ, ಏನೋ ಲೂಸ್ ಇದೆ ಅಂತ ಹೇಳ್ಬಿಟ್ಟು ನಟ್ಟು, ಬಟ್ ಅದು ನೆಟ್ಟಲ್ಲಿ ಹೋಗ್ತಾಯಿಲ್ಲ, ನಾಜಲಲ್ಲಿ ಹೋಗ್ತೈತೆ. ಭಾಳ ಆಯಿಲ್ಲು ಇದಾಗಿದೆ. ಯಾಕಂದರೆ ಸ್ಟೇರಿಂಗೇ ಮೇಯ್ನು. ಈಗ ಅದ್ರದ್ದು ಏನಾರು ಪ್ರಾಬ್ಲಮ್ ಆಗ್ಬಿಟ್ರೆ ಗಾಡಿ ಮತ್ತು
ರೋಡಲ್ಲಿ ಏನಾದರೂ ತೊಂದರೆ ಆಗಬಾರ್ದು ಅಂತಲೇ ನೋಡೋಣ. ಇವಾಗ ಖಾಲಿ ಮಾಡಿಬಿಟ್ಟು ಲೋಡ್ ಮಾಡ್ಕೊಂಡು ಹೋಗಿ ಮಾಡಿಸೋದು, ಇನ್ನು ಹೋಗಿ ಇಲ್ಲೇ ಖಾಲಿ ಹಂಗೆ ಹೋಗಿ ಮಾಡಿಸೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ನೋಡ್ತೀನಿ. ಮತ್ತೇನಪ್ಪ ಅಂದರೆ ಇಲ್ಲಿ ರಾತ್ರಿನೇ ಖಾಲಿ ಆಗಬೇಕಿತ್ತು ಗಾಡಿ. ಅಮಲ್ರು ಮಾಡಲಿಲ್ಲಂತೆ. ನಾನು ಬಂದು 1 ಗಂಟೆಗೆ ಬಂದಿದ್ದೆ, ಮಲ್ಕೊಂಬಿಟ್ಟೆ. ಬಂದು ತಡ್ಕೊಳಕ್ಕಾಗಲಿಲ್ಲ, ನಿದ್ದೆ ನನಗೂ. ಬೆಳಗ್ಗೆನೇ ಎದ್ದು ವಿಡಿಯೋ ಮಾಡ್ತಾ ಇರೋದು ನೀವು. ಬನ್ನಿ ಮತ್ತೆ ವಿಡಿಯೋ ಮಾಡ್ತೀನಿ. ಖಾಲಿ ಮಾಡ್ಕೊಂಡು ಬಾಡಿಗೆ ಇಸ್ಕೊಂಡು ಬಂದಿದ್ದೀನಿ, ಲೋಡಿಗೆ ಬಂದಿದ್ದೀನಿ. ಎಲ್ಲಪ್ಪ ಅಂದರೆ KNS. ಎಲ್ಲಿಯಪ್ಪ ಇದು ಅಂದರೆ ಶಿವಮೊಗ್ಗಕ್ಕೆ ಲೋಡು. ಪಾರ್ಸಲ್, ಬಟ್ಟೆ ಪಾರ್ಸಲ್ ಇದು. ನಿದ್ದೆ ಬರ್ತೈತೆ, ನಿದ್ದೆನೇ ಮಾಡಿಲ್ಲ. ಹೊಟ್ಟೆ ಶುಗರ್ ಆಗೈತೆ. ಊಟ ಮಾಡ್ಕೊಂಬರ್ಬೇಕು. ಹೋಗಿ ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡೋದು. ಆಮೇಲೆ ಲೋಡ್ ಮಾಡ್ತಾರೆ, ತಾಡ್ಪಲ್ ಹಾಕೊಂಡು ಬಿಡೋದು. ಬನ್ನಿ ಮಾಡ್ತೀವಿ ಫ್ರೆಂಡ್ಸ್. ಲೋಡ್ ಆಯಿತು, ಹೋಗ್ತಾ ಇದ್ದೀವಿ. ಬಿಲ್ ಇಸ್ಕೊಂಡು ಇವಾಗ ಎಲ್ಲಿದ್ದೀವಪ್ಪ ಅಂತಂದರೆ ಯಶವಂತಪುರ ಮಾರ್ಕೆಟ್ ಮೇಲೆ ಒಂದು ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ. ಓಪನ್ ಮಾಡಿದ್ದಾರೆ. ಇದು ಓಪನ್ ಮಾಡಿರೋದ್ರಿಂದ ಭಾಳ ಹೆಲ್ಪ್ ಆಗುತ್ತಿಲ್ಲ ಅಂದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಭಾಳ ಇದಾಗ್ತಿತ್ತು. ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲರೂ ಊಟ ಮಾಡೋಣ. ಮುಂದೆ ದವಸಪೇಟೆ ಜೈನ್ದಿದೆ, ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಸ್ಟೇರಿಂಗ್ ಸೌಂಡು ಭಾಳ ಬರ್ತೈತೆ, ಏನು ಅಂತ ಗೊತ್ತಾಗ್ತಿಲ್ಲ. ನಾಳೆ ಫಸ್ಟ್ ಬಿಟ್ಟು ಗಾಡಿ ತೋರಿಸ್ಬೇಕು. ತೋರಿಸಿ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ದವಸಪೇಟೆ ಜೈನ್ ಹೋಟ್ಲ್ ಹತ್ರ ಇದು ಡಿವೈಡ್ರ್ ಬರುತ್ತಲ್ಲ, ಡಿವೈಡ್ರ್ ಹತ್ಬಿಟ್ಟು ಸೆಂಟ್ರಲ್ ಹೋಗ್ಬಿಟ್ಟಿದೆ ಗಾಡಿ. ಯಾವ ಸ್ಪೀಡಲ್ ಬಂದಿದ್ದಾನ ಸೀದಾ ಹೋಗ್ಬಿಟ್ಟಿದೆ ಎಲ್ಲ. ಭಾಳ ಹುಷಾರಾಗಿರ್ಬೇಕು. ಸದ್ಯ ಯಾರಿಗೂ ಏನೂ ಆಗಿಲ್ಲ, ತೊಂದರೆ. ಗಾಡಿ ಇದ ಫುಟ್ ರೆಸ್ಟ್ ಹತ್ಕೊಂಡು ಏನು ಗಿಡ ಎಲ್ಲ ತಿಕ್ಕೊಂಡು ಹೋಗ್ಬಿಟ್ಟೈತಿ. ಗಾಡಿ ಬೇರೆ ನಿಲ್ಸಂಗಿಲ್ಲ. ನಮ್ಮ ಗಾಡಿ ಇಲ್ಲೇ ನಿಲ್ಸಿದ್ದೀವಿ. ಊಟ ಆಯಿತು, ಹೊರಡು. ಚಳಿ ಆಗ್ತೈತೆ. ಬನ್ನಿ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ರಾತ್ರಿನೇ ಬಂದಿಲ್ಲ, ಮಳೆಯ ಮಲಗಿದ್ದ. ಇಲ್ಲಿದ್ದೀವಪ್ಪ ಅಂದರೆ ಶಿವಮೊಗ್ಗದಲ್ಲಿ. ರಾತ್ರಿ ಅಲ್ಲೇ ಇದರಲ್ಲಿ ಊಟ ಮಾಡಿ ಮಲ್ಕೊಂಬಿಟ್ಟೆ ನಾನು. ನಮ್ಮ ಗೋಪಿ ಅಣ್ಣರ ಅಣ್ಣರ ಗಾಡಿ ಎಲ್ಲ ಸಿಕ್ಕಿತ್ತು, ಅವ್ರ ಜೊತೆಗೆ ಬಂದಿದ್ದಾನೆ. ನಾನು ಮಲ್ಕೊಂಡ್ಬಿಟ್ಟೆ, ಯಾಕಂದರೆ ಒಂದು 3-4 ನೈಟ್ ನಿದ್ದೆ ಇರಲಿಲ್ಲ ಸರಿಗೆ. ಹಂಗಾಗಿ ಮಲಗಿಬಿಟ್ಟೆ. ಬಂದಿದ್ದು ಮಲ್ಕೊಂಡಿದ್ದಾನೆ. ಇನ್ನೇನು 8:30 ಆಗಿದೆ ಟೈಮು. ಬರ್ತಾರಂತೆ. ಖಾಲಿ ಮಾಡಿಬಿಟ್ಟು ಶೋರೂಮ್ಗೆ ಹೋಗ್ಬೇಕು. ಏನಾಗಿತ್ತು ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಅಲ್ಲೆಲ್ಲ ಲೈಕ್ ಸ್ಟೇರಿಂಗ್ ಎಲ್ಲ ಸೌಂಡ್ ಬರೋಕತ್ಬಿಟ್ಟೈತೆ. ತಿರ್ಗಿಸಿರೋ ಗಿರ್ರೂ ಅಂತ ಸೌಂಡ್ ಬರ್ತೈತೆ. ಮೋಸ್ಟ್ಲಿ ಆಯಿಲ್ ಖಾಲಿ ಆಗಿರ್ಬೇಕನ್ನೋ ಏನೋ ಒಂದು ಗೊತ್ತಾಗ್ತಿಲ್ಲ. ಬನ್ನಿ ಇನ್ನೂ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಗಾಡಿ ಖಾಲಿ ಆಯಿತು. ಗಾಡಿಗೆ ಇಸ್ಕೊಂಡು ಗಾಡಿ ಅಲ್ಲೇ ಬಿಟ್ಟು ಶೋರೂಮ್ಗೆ ಹೋಗಿದ್ವಿ. ಅದೇ ಸ್ಟೇರಿಂಗ್ ಪೈಪ್ ಒಂದು ಕಟ್ಟಾಗಿತ್ತಲ್ಲ, ಅದನ್ನು ತೋರಿಸೋಣ. ಸೊ ಸ್ಟೇರಿಂಗ್ ಇದು ಸಿಕ್ಕಲಿಲ್ಲ. ಅವರು ಆರ್ಡ್ರ್ ಹಾಕಬೇಕು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅಕಸ್ಮಾತ್ ಬಂದರೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಒಂದು ಲೀಟ್ರ್ ಆಯಿಲ್ ತಗೊಂಡು ಅಲ್ಲಿಂದ ಬಂದು ನಮ್ಮ ಗೋಕರ್ಣ ಸಿಕ್ಕಿದ್ರು ಶಿವಮೊಗ್ಗದಲ್ಲಿ. ರಾತ್ರಿ ಅವರು ನಾವು ಜೊತೆಗೆ ಬಂದಿದ್ದು.